ನಮಸ್ತೆ ಎಲ್ರಿಗೂ. ಇವತ್ತಿನ ಈ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ನನ್ನ ರೆಸಿಪಿ ಚಪಾತಿಯೊಟ್ಟಿಗೆ ಒಂದು ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ತುಂಬಾನೇ ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರೇವಿ. ಯಾಕಂದ್ರೆ ಆಲ್ರೆಡಿ ನಾನು ಟೇಸ್ಟ್ ಮಾಡಿದೀನಿ, ಅದಕ್ಕೋಸ್ಕರನೇ ಹೇಳ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಅಂತ. ನೀವು ಮಾಡ್ಕೊಳ್ಳಿ ಅಂದ್ಬಿಟ್ಟು. ಅದೇನೆ ಬೆಂಡೆಕಾಯಿ ಗ್ರೇವಿ. ಇದನ್ನ ಹೇಗ್ ಮಾಡೋದು, ಏನು ಎತ್ತ ಅಂತ ವಿಡಿಯೋನ ಪೂರ್ತಿ ನೋಡಿ, ಗೊತ್ತಾಗ್ತದೆ. ನೋಡಿ, ಕಲರ್ ನೋಡಿದ್ರೆ ನಿಮ್ಗೆ ಅಷ್ಟು ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಕಲರು. ಈ ರೆಸಿಪಿನ ಹೇಗ್ ಮಾಡೋದು, ಏನು ಎತ್ತ ಅಂತ ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೋತೀನಿ, ಆಯ್ತಾ? ಎಸ್, ಇವತ್ತು ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ತರಕಾರಿ ಯಾವ್ದು ಹೇಳಿ? ಬೆಂಡೆಕಾಯಿ. ಇದರ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರನೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತೀರಲ್ಲ ವಿಡಿಯೋನ ಪೂರ್ತಿ. ಅದಕ್ಕೋಸ್ಕರ ಇವಾಗ ಬೆಂಡೆಕಾಯಿನ ನೀಟಾಗಿ ತೊಳೆದು ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸಿಡಿ. ನಾನು ಅಡುಗೆ ಮನೇಲಿ ಆದಷ್ಟು ಕಾಟನ್ ಕರ್ಶಿಫ್ಗಳನ್ನ ಇಟ್ಕೊಂಡಿರ್ತೀನಿ, ಅದರಲ್ಲಿ ನೀಟಾಗಿ ಒರೆಸಿ ತೆಗೆದುಕೋಬೇಕು. ಬೆಂಡೆಕಾಯಿ ರೆಸಿಪಿ ಮಾಡುವಾಗ ಇದೊಂದೇ ಬೇಜಾರು ಅನಿಸೋದು, ಯಾಕಂದರೆ ಅದನ್ನು ವಾಶ್ ಮಾಡಬೇಕು, ಅದಾದಮೇಲೆ ನೀರು ಇಲ್ದಿರೋ ರೀತಿ ಒರೆಸಿಡಬೇಕು. ಇದೊಂದು ಕೆಲಸ ಆದರೆ ಬೆಂಡೆಕಾಯಿ ರೆಸಿಪಿ ಮಾಡೋದು ಈಸಿ ಅಂತಲೇ ಹೇಳ್ಬೋದು. ಇದಾದಮೇಲೆ ಹಿಂಗೆ ನೀಟಾಗಿ ಎಲ್ಲ ಒರೆಸಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಮಾಡ್ಕೊಳ್ಳಿ. ಅದಕ್ಕೆ ವಿಡಿಯೋನ ಪೂರ್ತಿ ನೋಡಿ, ಆಯಿತಾ? ನೋಡಿ, ಎಲ್ಲ ಬೆಂಡೆಕಾಯನ್ನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಇದಕ್ಕೆ ಒಂದು ಪೌಡರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ 1 ಕಪ್ ಕಡಲೆ ಬೀಜ, ಒಂದು ಅರ್ಧ ಅಥವಾ ಮುಕ್ಕಾಲು ಕಪ್ಪು ಕೊಬ್ಬರಿ, ನೆಕ್ಸ್ಟು ಅರ್ಧ ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಕಪ್ಪು ಎಳ್ಳು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಹುಚ್ಚೆಳ್ಳು ಆಪ್ಷನ್ನು, ಬೇಕಿದ್ದರೆ ಹಾಕೊಳ್ಳಿ, ಇಲ್ಲದಿಲ್ಲ ನಾನು ಬಟ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಫಸ್ಟಿಗೆ ಇಲ್ಲಿ ಎಳ್ಳನ್ನು ಹುರ್ಕೋತಾ ಇದ್ದೀನಿ. ಎಳ್ಳು ಸ್ವಲ್ಪ ಬೇಗ ಫ್ರೈ ಆಗೋದ್ರಿಂದ ಮೊದಲಿಗೆ ಬಾಂಡಿ ಸ್ವಲ್ಪ ಬಿಸಿ ಕಮ್ಮಿ ಇದ್ದಾಗಲೇ ಇವನ್ನ ಫ್ರೈ ಮಾಡ್ಕೊಂಬಿಡೋಣ. ಎಳ್ಳು ಜೊತೆಗೇ ನಾನು ಹುಚ್ಚೆಳ್ಳು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎರಡು ಒಂದೇ ಹದದಲ್ಲೇ ಫ್ರೈ ಆಗೋದ್ರಿಂದ ಮಾಡ್ಕೊತಾ ಇದ್ದೀನಿ. ನೀವು ಬೇರೆ ಬೇರೆ ಕೂಡ ಮಾಡ್ಕೊಬೋದು. ಇವಾಗ ಎರಡನ್ನೂ ನೀಟಾಗಿ ಹದವಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ಅಷ್ಟೇ ಫ್ಲೇಮ್ನ ಮೀಡಿಯಮಲ್ಲಿ ಅಥವಾ ಕಮ್ಮಿಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಕಡಲೆ ಬೀಜನ ಹುರಿದು ತಗೋತಾ ಇದ್ದೀನಿ. ಕಡಲೆ ಬೀಜ ಎಲ್ಲ ಹುರಿದಾದ್ಮೇಲೆ ನಾವೇನು ಕೊಬ್ಬರಿ ತಗೊಂಡಿದ್ವಿ ಅದು ಆಲ್ರೆಡಿ ಡ್ರೈ ಇರುತ್ತೆ, ಆದರೂ ಬಾಣಲೆ ಬಿಸಿಗೆ ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಏನಕ್ಕಂದರೆ ನಾನು ಈ ಪೌಡರ್ನ ಸುಮಾರು ದಿನಗಳವರೆಗೆ ಸ್ಟೋರ್ ಮಾಡಿ ಇಟ್ಕೋತೀನಿ. ಬೇರೆ ಬೇರೆ ತರಕಾರಿನ ಉಪಯೋಗಿಸಿ ಗ್ರೇವಿ ಮಾಡ್ಕೋಬೋದು ಅಂತ. ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ನಾವೇನು ಬೆಂಡೆಕಾಯಿ ಒರೆಸಿಟ್ಕೊಂಡಿದ್ವಲ್ಲ ಅದು ಉದ್ದುದ್ದಕ್ಕೆ ಹೆಚ್ಕೊಂಡು ಮಧ್ಯದಲ್ಲಿ ಕೂಡ ಸೀಳಿದ್ದೀನಿ. ಯಾಕಂದರೆ ನಾವೇನು ಗ್ರೇವಿ ಹಾಕ್ತೀವಿ ಅದು ಒಳಗಡೆಗೂ ಹೋಗಲಿ ಅನ್ನೋದಕ್ಕೋಸ್ಕರ ಮಧ್ಯ ಸೀಳಿಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ ಬೆಂಡೆಕಾಯಿನ ಹಾಕಿ ಡ್ರೈ ಆಗಿ ಫ್ರೈ ಮಾಡ್ಕೊಂಬಿಡೋಣ, ಆಯಿತಾ? ಫಸ್ಟ್ ಸ್ವಲ್ಪ ಡ್ರೈ ಆಗಿ ಫ್ರೈ ಮಾಡೋಣ, ಯಾಕಂದರೆ ನೀರಿನ ಅಂಶ ಏನಾದರೂ ಇದ್ದರೆ ಇಲ್ಲೇ ಡ್ರೈ ಆಗಲಿ ಅಂತ. ಇಷ್ಟು ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳುವ. ನಾನಿಲ್ಲಿ ಗಾಣದ ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ನಿಮ್ಮನೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಅದನ್ನು ಹಾಕ್ಕೊಂಡು ಎಣ್ಣೆ ಹಾಕಿದ್ಮೇಲೆ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಇದೇ ಬಾಣಲೆಯಲ್ಲಿ ಗ್ರೇವಿ ಮಾಡೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆದರೆ ನಾನು ಬೇರೆ ಬಾಣಲೆಯಲ್ಲಿ ಗ್ರೇವಿ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ಅಷ್ಟೇ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹದವಾಗಿ ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಚೆನ್ನಾಗಿ ಬಂದಿರ್ತದೆ, ಎಣ್ಣೆಯಲ್ಲಿ ಸೂಪರಾಗಿರ್ತದೆ ತಿನ್ನಲಿಕ್ಕೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕೂಡ ನನಗೆ ಹೇಳಬೇಕು, ಆಯಿತಾ? ನೀವು ಈ ರೀತಿ ಫ್ರೈ ಮಾಡ್ಕೊಳ್ಳೋವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಬೆಂಡೆಕಾಯಿಗೆ ಸ್ವಲ್ಪ ಉಪ್ಪಿಡಲಿ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಂಗಂದ್ಬಿಟ್ಟು ಅದು ಸಿಯೋ ಅವಶ್ಯಕತೆ ಇಲ್ಲ, ಹದವಾಗಿ ಫ್ರೈ ಆದರೆ ಸಾಕು. ನೆಕ್ಸ್ಟು ನಾವೇನು ಕೊಬ್ಬರಿ ಎಲ್ಲ ಹುರಿದು ಇಟ್ಕೊಂಡಿದ್ವಿ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಎಣ್ಣೆ ಬಿಡೋದ್ರಿಂದ ನೋಡಿ ಹುಷಾರಾಗಿ ಪೌಡರ್ ಮಾಡಿ. ನಾನು ಮಾಡಿದಾಗ ಸ್ವಲ್ಪ ಗಟ್ಟಿ ಆಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಕಡಲೆ ಬೀಜ ಹುರ್ಕೊಂಡಿದ್ವಲ್ಲ ಅದು ಹಾಕಿದ್ದೀನಿ, ಸ್ವಲ್ಪ ತೆಗೆದಿಟ್ಟಿದ್ದೀನಿ ನನ್ನ ಮಗಳಿಗೆ ಅಂದ್ಬಿಟ್ಟು. ಅದಾದಮೇಲೆ ಹುಚ್ಚೆಳ್ಳು, ಎಳ್ಳು ಎಲ್ಲನೂ ಹಾಕ್ಕೊಂಡು ಎರಡು ಮೂರು ಪಲ್ಸ್ನಲ್ಲಿ ನೀವು ಸ್ವಲ್ಪ ಕಮ್ಮಿ ಇದರಲ್ಲೇ ಮಾಡಿಕೊಡಿ. ನೋಡಿ, ನಾನು ಮಾಡಿದಾಗ ಸ್ವಲ್ಪ ಗಟ್ಟಿ ಆಯಿತು, ಅದಕ್ಕೆ ಕ್ಷಮೆ ಇರಲಿ, ಯಾಕಂದರೆ ಬೆಳಿಗ್ಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಈ ರೀತಿ ಆಯಿತು. ಅದಾದಮೇಲೆ ನೆಕ್ಸ್ಟು ಬಾಣಲೆನ ಬಿಸಿಗಿಟ್ಟು ಈಗ ಬೇರೆ ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋತಾ ಇದ್ದೀನಿ, ಅಂದರೆ 1-2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಅದಾದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ನಾನು ಚಿಕ್ಕದ ಒಂದು 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ನೀವು ಬೇಕಿದ್ರೆ ದೊಡ್ಡದಾದರೆ 1-2 ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ನೆಕ್ಸ್ಟ್ ನಾವು ಟೊಮೊಟೊ ಹಾಕಬೇಕು. ಟೊಮೊಟೊ ಒಟ್ಟಿಗೆ ಫ್ರೈ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಒಂದು 3 ಹಾಕಿದ್ದೀನಿ. ನಾನಿಲ್ಲಿ ಹುಣಸೆ ಹುಳಿನೂ ಆಗ್ತಾ ಇಲ್ಲ, ಟೊಮೊಟೊನೇ ಒಂದು ಮೇಯ್ನಾಗಿ ಹುಳಿಗೆ ಉಪಯೋಗಿಸ್ತಾ ಇರೋದ್ರಿಂದ ಒಂದು 3 ಚಿಕ್ಕದೇ 3 ಹಾಕ್ಕೊಂಡಿದ್ದೀನಿ. ದೊಡ್ಡದಾದರೆ 2 ಉಪಯೋಗಿಸ್ಕೊಳ್ಳಿ. ಹಾಗೆಯೇ ಬೆಂಡೆಕಾಯಿನ ನಾನು ಅರ್ಧ kg ತೊಗೊಂಡಿದ್ದೀನಿ ಇಲ್ಲಿ, ಆಯಿತಾ?
ಈಗ ಟೊಮೊಟೊ ಸ್ವಲ್ಪ ಫ್ರೈ ಆಗಲಿಕ್ಕೆ ನೀವು ಉಪ್ಪು ಹಾಕೋಬೇಕು. ನೀವಾಗಲಿ ನಾನಾಗಲಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ, ಓಕೆನಾ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ. ಅಷ್ಟರಲ್ಲಿ ನಾವು ಈಗ ಆಲ್ರೆಡಿ ಪೌಡ್ರ್ ಮಾಡಿರೋದಕ್ಕೆ ಇನ್ನಷ್ಟು ಪೌಡ್ರನ್ನ ಮಿಕ್ಸ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿಣ, ಅದಾದಮೇಲೆ 1 ಸ್ಪೂನು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನು ಧನಿಯಾ, ಒಂದು ಕಾಲು ಸ್ಪೂನು ಅಥವಾ ಅರ್ಧ ಸ್ಪೂನು ಜೀರಿಗೆ ಇಷ್ಟು ಪೌಡ್ರು, ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ಇದು ಮಿಕ್ಸ್ ಆದಮೇಲೆ ನಾವೇನು ಪೌಡರ್ ಅಂತ ಅಂದ್ಕೊಂಡ್ಬಿಡಿಲಿ, ಪೇಸ್ಟ್ ಅಂತ ಅಂದ್ಕೊಳ್ಳಿ, ಅದನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಕೊಬ್ಬರಿ ಕಡಲೆ ಬೀಜ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಖಾರದ ಪುಡಿ ಒಟ್ಟಿಗೆ ನೀಟಾಗಿ ಮಿಕ್ಸ್ ಆಗಲಿ. ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ. ಇವಾಗ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಖಾರದ ಪುಡಿ ಮತ್ತು ಕೊಬ್ಬರಿ ಪೌಡರು, ಅದನ್ನು ನೀಟಾಗಿ ಇದಕ್ಕೆ ಹಾಕೊಂಡ್ಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಖಾರದ ಪುಡಿದು ವಾಸನೆ ಇಲ್ಲ ಅಂದರೆ ಹಸಿ ವಾಸನೆ ಹೋಗಿ ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೆ, ಅಂದರೆ ಒಂದು 2 ನಿಮಿಷ ಸಾಕು, 2 ನಿಮಿಷನೂ ಬೇಕಾಗಲ್ಲ, ಅಷ್ಟೊತ್ತು ಫ್ರೈ ಮಾಡ್ಕೊಳ್ಳಿ. ಸ್ಮೆಲ್ಗೆ ಗೊತ್ತಾಗುತ್ತೆ ನಿಮಗೆ. ಎಣ್ಣೆ ಬಿಡೋರಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ನಾವೇನು ಆಲ್ರೆಡಿ ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಹಾಕ್ಕೊಳ್ಳುವ. ಇವಾಗ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಡ್ರೈ ಆಗೇ ಉಪಯೋಗಿಸ್ಬೋದು. ಕೆಲವ್ರಿಗೆ ಇದೇ ರೀತಿ ಡ್ರೈ ಫ್ರೈ ಅಂದ್ರೆ ಇಷ್ಟ ಆಗುತ್ತೆ, ಬಟ್ ನಾನು ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ಬೇಕಿತ್ತು, ಸೆಮಿ ಗ್ರೇವಿ ಬೇಕು ಅಂತ ಈ ಬೌಲ್ಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕಿದ್ರೂ ತಡೆಯುತ್ತೆ, ಯಾಕಂದರೆ ಕಡಲೆ ಬೀಜ, ಎಳ್ಳು ಎಲ್ಲ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ವ, ಸೊ ತುಂಬ ತೆಳುವೇನಾಗಲ್ಲ. ಇನ್ನು ಸ್ವಲ್ಪ ನೀರು ಬೇಕಿದ್ರೂ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟ್ಗನುಸಾರವಾಗಿ. ಜೊತೆಗೆ ಇಲ್ಲಿ ಬಾಂಡಿಗೆಲ್ಲ ಅಂಟ್ಕೊಂಡ್ಬಿಟ್ಟಿರ್ತದೆ, ಅದೆಲ್ಲ ಬಿಟ್ಟು ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೆಕ್ಸ್ಟು ರುಚಿಗೆ ಇನ್ನು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಎಲ್ಲ ಆಲ್ರೆಡಿ ಫ್ರೈ ಆಗಿರೋದ್ರಿಂದ ಒಂದು 5 ನಿಮಿಷ ಬೆಂದರೆ ನಮ್ಮ ಬೆಂಡೆಕಾಯಿ ಗ್ರೇವಿ ರೆಡಿ ಆಗುತ್ತೆ. ಜೊತೆಗೆ ಇದಕ್ಕೆ ಲಾಸ್ಟಿಗೆ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಎಣ್ಣೆಗೇ ಹಾಕ್ಬೋದು, ಫಸ್ಟಿಗೆ ಹಾಕ್ಬೋದು. ಅದಾದಮೇಲೆ ನಮ್ಮ ಅಲಂಕಾರಿಕ ಸೊಪ್ಪು ಯಾವುದು ಹೇಳಿ, ಕೊತ್ತಂಬರಿ ಸೊಪ್ಪು. ಅದನ್ನು ಮಧ್ಯಕ್ಕೆ ಯಾಕೆ ಹಾಕ್ತೀನಿ ಅಂತ ನೋಡ್ತಿದ್ದೀರಾ. ನನ್ನ ಮಗಳು ಕೊತ್ತಂಬರಿ ಸಿಕ್ಕರೆ ತಿನ್ನಲ್ಲ, ಅದಕ್ಕೆ ಈಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ಮಧ್ಯಕ್ಕೆ ಹಾಕ್ತಿದ್ದೀನಿ. ಸುತ್ತ ಇರೋ ಗ್ರೇವಿ ಅವಳದು, ಮಧ್ಯದಲ್ಲಿ ಇಟ್ಟಿರೋದು ನಮ್ಮದು ಅನ್ನೋ ರೀತಿ. ಇಷ್ಟ ಆದಮೇಲೆ ನಮ್ಮ ಬೆಂಡೆಕಾಯಿ ಗ್ರೇವಿ ತುಂಬ ಚೆನ್ನಾಗಿ ತಿನ್ನಲಿಕ್ಕೆ ನೋಡಲಿಕ್ಕೆಲ್ಲ ರೆಡಿ ಆಗುತ್ತೆ ನೋಡಿ. ಇವಾಗ ನನ್ನ ಮಗಳು ಟೇಸ್ಟ್ ಮಾಡ್ತಾ ಇದ್ದಾಳೆ. ಆಲ್ರೆಡಿ ಟೇಸ್ಟ್ ಮಾಡಿಬಿಟ್ಟಾಳೆ ಬೆಂಡೆಕಾಯಿನ ಅಲ್ವಾ ಮಗ? ಸಿಕ್ಕಾಬಟ್ಟೆ ತಿಂದ್ಬಿಟ್ಟು ಒಳ್ಳೆ ಬೆಂಡೆಕಾಯಿನ ಹೋಗಿ ಬಂದು. ಇನ್ನು ತೋರಿಸ್ಲಾ? ಬೇಡ ಬರುತ್ತೆ ಅವಳೊಂದು ತೋರಿಸ್. ಬೇಗ ಬೇಗ ಹೇಳು. ಹೇಳ್ಬಿಡ್ತೀನಿ ನಮಗ. ಚೆನ್ನಾಗೈತೆ. ಹೆಂಗೈತೆ? ಎಮ್ಮೆ ತರ ಇದೆಯಂತೆ, ಯಮ್ಮಿ ಆಗಿದೆಯಂತೆ. ಎಷ್ಟಿಂದ ಅವಾಗಿಂದ ಬೆಂಡೆಕಾಯಿ? ಒಂದು 3-4 ತಿಂದ್ಬಿಟ್ಟು ಇವಾಗ ತಿನ್ನೋ ಟೈಮಿಗೆ ಬಂದು ತಿಂತಾ ಇದ್ದಾಳೆ. ನಿಜವಾಗ್ಲೂ ಮಕ್ಳಿಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಇವಳಂತೂ ವೆಜ್ ಐಟಮ್ಸ್ ಫೇವ್ರೇಟ್. ಇವಳಿಗೆ ಈ ತರ ಮಾಡ್ಕೊಟ್ರೆ ಬಹಳ ಇಷ್ಟ ಅಲ್ವ ಮಗ? ಈ ರೀತಿ ಅಂತಂದ್ರೆ ಎಣ್ಗಾಯಿ, ಆಕ್ಚುಲಿ ಇದು ಎಣ್ಗಾಯಿದೆ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಮಾಡ್ಕೊಳ್ಳಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಸದ್ಯಕ್ಕೆ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅದಕ್ಕೆ ರೆಡಿ ಮಾಡ್ಬಿಡುವ ಅವಳನ್ನ. ಬೇಗ ಬೇಗ ತಿನ್ಕ. ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ರೆಸಿಪಿ? ಇಷ್ಟ ಆಯ್ತಾ? ಡೆಫಿನೆಟ್ಲಿ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆ, ಮಕ್ಕಳಿಗೆ, ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಅದ್ರ ಜೊತೆಗೆ ನಾನು ಏನು ಪೌಡರ್ ಅಂದ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಅದನ್ನ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಬೇರೆ ಬೇರೆ ತರಕಾರಿಗಳ ಪಲ್ಯಗಳು ಮಾಡಿದಾಗ ಅದನ್ನು ಉಪಯೋಗಿಸ್ಕೋಬಹುದು. ಅದ್ರ ಜೊತೆಗೆ ಎಣ್ಗಾಯಿ ಮಾಡ್ತೀವಲ್ಲ, ಅದಕ್ಕೆ ಸೇಮ್ ಪೌಡರೇ ಮಾಡ್ಕೋಬೇಕಾಗಿರೋದು. ಅದಕ್ಕೆ ಅಲ್ಲಿ ಹುಚ್ಚೆಳ್ಳು ಹಾಕ್ತಿವಿ, ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲ, ಬಟ್ ಮಾಡಿ ಇಟ್ಕೊಂಡಿರೋ ಉದ್ದೇಶ ಎಣ್ಗಾಯಿ ಮಾಡುವಾಗಲೂ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ. ನೆಕ್ಸ್ಟ್ ಬೆಂಡೆಕಾಯಿನ ನೀವು ತಿನ್ನಿ, ಮಕ್ಕಳಿಗೆ ಜಾಸ್ತಿ ಕೊಡಿ. ಚಿಕ್ಕವರಿದ್ದಾಗಲಿಂದನೇ ಅಭ್ಯಾಸ ಮಾಡ್ಬಿಡಿ. ದೊಡ್ಡವರಾದ್ರೆ ಸ್ವಲ್ಪ ತಿನ್ನೋದು ಕಷ್ಟ. ಅವರು ಬೆಂಡೆಕಾಯಿ ನಾವು ಎಷ್ಟು ಕೊಡ್ತೀವಿ ಅಷ್ಟು ಅವರ ಬ್ರೈನ್ ಇಂಪ್ರೂವೈಸೇಷನ್ಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಇಷ್ಟು ಉಪಯೋಗ ಇರೋ ಬೆಂಡೆಕಾಯಿನ ಉಪಯೋಗಿಸ್ಬೇಕು. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ರೆಸಿಪಿಗಳು ನನಗೆ ಅದ್ರ ಬಗ್ಗೆ ಗೊತ್ತು. ಮಾಡಿದಾಗ ಖಂಡಿತ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡಿರಂತೆ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ, ನನ್ನ ಚಾನಲ್ನ ನೋಡಿ ತುಂಬಾ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಆಕ್ಚುಲಿ ಆ ವಿಚಾರ ಹೇಳುವಾಗಲೇ ನಾನು ಎಮೋಷನಲ್ ಆಗ್ಬಿಡ್ತೀನಿ, ಅಷ್ಟು ಖುಷಿ ಆಗ್ತಿದೆ ನನಗೆ. ಒಂದು ಟ್ರಸ್ಟ್ ಇಟ್ಕೊಂಡು, ಅಂದ್ರೆ ಅನು ಅವರ ಫೋಟೋ ನೋಡಿದೀರಾ, ಅದ್ರ ಜೊತೆಗೆ ನನ್ನ ವಿಡಿಯೋನ ನೋಡಿ ತುಂಬಾ ಜನ ನನ್ನ ವಿಡಿಯೋಸ್ನ ನೋಡಿದೀರಾ. ನಿಮ್ಮೆಲ್ರಿಗೂ ಇಲ್ಲಿಂದನೇ ಅನಂತ ಧನ್ಯವಾದಗಳನ್ನ ಹೇಳ್ತಾ, ನೀವೊಂದು ಒಳ್ಳೆ ನಂಬಿಕೆ ಇಟ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ. ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರೆಲ್ರಿಗೂ ತುಂಬಾನೇ ಧನ್ಯವಾದಗಳು. ಹಾಗಂತ ಹಳೆ ಸಬ್ಸ್ಕ್ರೈಬರ್ ಯಾರನ್ನೂ ಮರೆಯೋದಿಲ್ಲ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಖಂಡಿತ ನನ್ನ ವಿಡಿಯೋನ ನೋಡ್ತಾ ಇರಿ. ನೀವೇನ್ ನಂಬಿಕೆ ಇಟ್ಕೊಂಡು ಸಬ್ಸ್ಕ್ರೈಬ್ ಆಗಿದ್ದೀರಾ ಆ ನಂಬಿಕೆ ನಾನು ಉಳಿಸ್ಕೋತೀನಿ ಅಂತ ಹೇಳ್ತಾ, ನನ್ನ ಎಲ್ಲ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡಿ. ಈ ಹಿಂದೆ ಸಾಕಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ. ನಾನು ಆಲ್ರೆಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 5 ತಿಂಗಳಾಯ್ತು. ಸಲ ಬೇಜಾರಾಗ್ತಿತ್ತು, ಅಯ್ಯೋ ವಿಡಿಯೋಸೇ ಹೋಗ್ತಿಲ್ಲಪ್ಪ, ಸಾಕು ನಿಲ್ಲಿಸ್ಬಿಡೋಣ ಅನ್ನೋ ಅಷ್ಟು ಒಂದು ರೀತಿ ಬೇಜಾರು ಅನ್ನಿಸ್ತಿತ್ತು. ಬಟ್
ಒಂಥರ ಫೀನಿಕ್ಸ್ ತರ ಅನ್ನೋಂಗೆ ನನ್ನ ವಿಡಿಯೋಸ್ ಹೋಗ್ತಾ ಇದೆ. ಈ ಮೂಲಕ ಅನ್ನೋರ್ಗೂ ಕೂಡ ಒಂದು ಥ್ಯಾಂಕ್ಸ್ ಇಡ್ತೀನಿ. ಯಾಕಂದ್ರೆ ಅವರ ಫೇಸ್ ಇಂದಲೇ ನೀವೆಲ್ಲ ಬಂದು ನನ್ನ ವಿಡಿಯೋಸ್ನ ನೋಡಿದ್ದು. ಅದು ಏನು ಸ್ಯಾರಿ ವಿಡಿಯೋಸ್ ಮಾತ್ರ ಅಲ್ಲ, ಮುಂದೆ ನಾನು ಹಾಕೋ ಎಲ್ಲ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಮಂತ ಹೊಸ ಯೂಟ್ಯೂಬರಿಗೆ ತುಂಬಾನೇ ಮುಖ್ಯ ಅಂತ ಹೇಳ್ತೀನಿ. ಯಾಕಂದ್ರೆ ಬರೀ ಮನೆಗೆ ಸೀಮಿತವಾಗಬಾರ್ದು ಅಂತ ಅನ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತೀವಿ. ಆಗ ನಮಗೆ ವ್ಯೂವರ್ಸ್ಗಳು, ಸಬ್ಸ್ಕ್ರೈಬರ್ ತುಂಬಾ ಮುಖ್ಯ ಆಗುತ್ತೆ. ನೀವು ನೋಡಿದಷ್ಟು ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಇನ್ನು ಹೆಚ್ಚೆಚ್ಚು ವಿಡಿಯೋನ ಮಾಡ್ಬೇಕು ಅಂತ ಅನ್ಸ್ತಾ ಹೋಗುತ್ತೆ. ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಎಲ್ಲಾ ವಿಡಿಯೋಸ್ಗಳಿಗೂ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ನಾನು ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ಲಿಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನ ನೋಡಿದ ನಿಮ್ಮೆಲ್ರಿಗೂ ಸಿಕ್ಕಾಪಟ್ಟೆ ಧನ್ಯವಾದಗಳು. ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಅದ್ರ ಜೊತೆಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ನೋಡಿದ ಎಲ್ರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ನನ್ನ ಸಬ್ಸ್ಕ್ರೈಬರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್.